ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ವರ್ಷದ 365 ದಿನವೂ ಶತ್ರುಗಳ ಮನೆಯಲ್ಲಿಯೇ ಹೊಂಚು ಹಾಕಲು ಭಾರತ ಈಗ ಸಜ್ಜಾಗಿದೆ. ಹೌದು ಗೆಳೆಯರೆ, ನೀವು ಕೇಳ್ತಾ ಇರುವುದು ಅಕ್ಷರಶಃ ಸತ್ಯ. 7,000 ಟನ್ ತೂಕದ INS ಅರಿದಮನ್ ಬರೋಬ್ಬರಿ 25 ವರ್ಷಗಳ ಕಾಲ ಸಮುದ್ರದ ಆಳದಲ್ಲಿ ಗುಪ್ತವಾಗಿ ಉಳಿಯಬಲ್ಲದು. ಹಾಗೂ ಇದು ಭಾರತದ ಅತ್ಯಂತ ಅಪಾಯಕಾರಿ ಅಸ್ತ್ರ. ಗೆಳೆಯರೆ, ದೇಶದ ಪರಮಾಣು ಡಿಟರೆನ್ಸ್ ಸಾಮರ್ಥ್ಯವು ಶೀಘ್ರದಲ್ಲೇ ಮತ್ತಷ್ಟು ಹೆಚ್ಚಾಗಲಿದೆ. ಮಾಧ್ಯಮಗಳ ವರದಿಗಳ ಪ್ರಕಾರ ಭಾರತದ 3ನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ INS ಅರಿದಮನ್ ಇದೇ ವರ್ಷದ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನೌಕಾಪಡೆಯನ್ನ ಸೇರಿಕೊಳ್ಳಲಿದೆ. ಹಾಗೂ ಈ ಸಬ್ಮರೀನ್ ವಿಶಾಖಪಟ್ಟಣಂನ ರಹಸ್ಯ ಶಿಪ್ ಬಿಲ್ಡಿಂಗ್ ಸೆಂಟರ್ನಲ್ಲಿ ನಿರ್ಮಾಣವಾಗಿದ್ದು, ಕಳೆದ ಹಲವು ತಿಂಗಳುಗಳಿಂದ ಸಮುದ್ರದಲ್ಲಿ ಇದರ ಪ್ರಯೋಗಗಳು ನಡೀತಾ ಇವೆ. ಇದನ್ನು ಖಾಸಗಿ ವಲಯದ ದೈತ್ಯ ಕಂಪನಿಯಾದ L&T ನಿರ್ಮಿಸಿದ್ದು, ಇದು ಭಾರತದ ಸ್ವದೇಶಿ ಸಾಮರ್ಥ್ಯಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಹಾಗೇನೆ ಗೆಳೆಯರೆ, ಇದರ ಅತ್ಯಂತ ವಿಶೇಷವಾದ ಅಂಶವೆಂದರೆ ಇದು ಬಂದ ನಂತರ ಭಾರತವು ವರ್ಷದ 365 ದಿನದ 24 ಗಂಟೆಯೂ ಶತ್ರುಗಳ ಮೇಲೆ ಕಣ್ಣಿಡಲು ಮತ್ತು ಅವರ ನೆಲದಲ್ಲೇ ಹೊಂಚು ಹಾಕುವುದಕ್ಕಾಗಿ ಸಮರ್ಥವಾಗ್ತದೆ. ಗೆಳೆಯರೆ, ಇದು ಕೇವಲ ಒಂದು ಸಬ್ಮರೀನ್ ಅಲ್ಲ, ಇದು ಭಾರತದ ನ್ಯೂಕ್ಲಿಯರ್ ಟ್ರಯಾಡ್ನ ಕೊನೆಯ ಮತ್ತು ಅತ್ಯಂತ ಮಾರಕವಾದ ಕೊಂಡಿಯಾಗಿದೆ. ಹಾಗೂ ಇದು ನಮ್ಮನ್ನ ವಿಶ್ವದ ಮಹಾಶಕ್ತಿಗಳ ಸಾಲಿನಲ್ಲಿ ನಿಲ್ಲಿಸುತ್ತದೆ. ಇದುವರೆಗೆ ಜಗತ್ತಿನ ಕೇವಲ 5 ದೇಶಗಳು ಮಾತ್ರ ಈ ಸಾಮರ್ಥ್ಯವನ್ನ ಹೊಂದಿದ್ದವು. ಸೊ ಈಗ ಭಾರತವು ಈ ವಿಶೇಷ ಗುಂಪಿಗೆ ಸೇರುತ್ತಿದೆ. ಹಾಗಾಗಿ ವಿಡಿಯೋದ ಕೊನೆವರೆಗೆ ನಮ್ಮೊಂದಿಗೆ ಇರಿ. ಯಾಕಂದರೆ INS ಅರಿದಮನ್ನಲ್ಲಿರುವ ವಿಶೇಷತೆಗಳೇನು, ಅದರಲ್ಲಿರುವ ಮಾರಕ ಕ್ಷಿಪಣಿಗಳು ಯಾವುವು ಮತ್ತು ಇದರಿಂದ ಭಾರತೀಯ ನೌಕಾಪಡೆಗೆ ಆಗುವ ಸ್ಟ್ರಾಟಜಿಕ್ ಲಾಭಗಳೇನು ಅನ್ನೋದನ್ನು ಇವತ್ತು ನಾವು ತಿಳಿಯಲಿದ್ದೇವೆ. ಆದರೆ ಗೆಳೆಯರೆ, ಅದಕ್ಕೂ ಮುನ್ನ ನಮ್ಮ ವಿಜ್ಞಾನಿಗಳು ಹಗಲು ರಾತ್ರಿ ಎನ್ನದೇ ಪ್ರಪಂಚದ ಕಣ್ಣು ತಪ್ಪಿಸಿ ಇಷ್ಟು ದೊಡ್ಡ ಮತ್ತು ಮಾರಕ ಸಬ್ಮರೀನನ್ನು ನಿರ್ಮಿಸಿದಾಗ ಆ ದೇಶಭಕ್ತ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಬಗ್ಗೆ ನಮಗೆ ಹೆಮ್ಮೆ ಅನಿಸೋದಿಲ್ಲವೇ? ನಿಮಗೂ ಆ ಮಹಾನ್ ವಿಜ್ಞಾನಿಗಳ ಬಗ್ಗೆ ಹೆಮ್ಮೆ ಇದ್ದರೆ, ನಿಮ್ಮ ಹೃದಯದಲ್ಲೂ ನಮ್ಮ ನೌಕಾಪಡೆಯ ಬಗ್ಗೆ ಗೌರವವಿದ್ದರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಖಂಡಿತ ಬರೆಯಿರಿ. ನೆನಪಿಡಿ, ನಿಮ್ಮ ಪ್ರತಿಯೊಂದು ಲೈಕ್ ಕೂಡ ಈ ಕ್ಷಣದಲ್ಲೂ ದೇಶಕ್ಕಾಗಿ ಗುಪ್ತವಾಗಿ ಏನನ್ನಾದರೂ ಹೊಸದನ್ನು ನಿರ್ಮಿಸುತ್ತಿರುವ ಆ ವಿಜ್ಞಾನಿಗಳಿಗೆ ಪ್ರೇರಣೆಯನ್ನು ನೀಡ್ತದೆ. ಸೊ ಗೆಳೆಯರೆ, ಮೊದಲಿಗೆ INS ಅರಿದಮನ್ನ ಆ ವಿಶೇಷತೆಯ ಬಗ್ಗೆ ಮಾತಾಡೋಣ. ಇದು ಇದನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಸಬ್ಮರೀನ್ಗಳಲ್ಲಿ ಒಂದನ್ನಾಗಿ ಮಾಡ್ತದೆ. 7,000 ಟನ್ ತೂಕದ ಈ ಬೃಹತ್ ಸಬ್ಮರೀನ್ ಕೇವಲ ತನ್ನ ಗಾತ್ರದಿಂದ ಅಷ್ಟೇ ಅಲ್ಲ, ತನ್ನ ಮಾರಕ ಸಾಮರ್ಥ್ಯಗಳಿಂದಲೂ ಶತ್ರುಗಳಲ್ಲಿ ನಡುಕ ಹುಟ್ಟಿಸುತ್ತದೆ. ಗೆಳೆಯರೆ, ಈ ಸಬ್ಮರೀನಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಅಳವಡಿಸಲಾಗಿದ್ದು, ಇದು ಸತತ 25 ವರ್ಷಗಳ ಕಾಲ ಸಮುದ್ರದಲ್ಲಿ ಉಳಿಯುವ ಸಾಮರ್ಥ್ಯವನ್ನ ಇದಕ್ಕೆ ನೀಡ್ತದೆ. ಅಂದ್ರೆ ಯಾವುದೇ ಇಂಧನ ಮರುಪೂರ್ಣವಿಲ್ಲದೆ, ಯಾವುದೇ ನಿರ್ವಹಣೆ ಇಲ್ಲದೆ ಸತತ ಕಾಲ ಶತಮಾನದವರೆಗೆ ಸಮುದ್ರದ ಆಳದಲ್ಲಿ ಇದು ಅಡಗಿರಬಲ್ಲದು. ಇದರಿಂದ ಸ್ವಲ್ಪ ಯೋಚನೆ ಮಾಡಿ ನೋಡಿ, 25 ವರ್ಷಗಳಷ್ಟು ದೀರ್ಘಕಾಲದವರೆಗೆ ಒಂದು ಸಬ್ಮರೀನ್ ಗುಪ್ತವಾಗಿ ಕಾರ್ಯಾಚರಣೆ ನಡೆಸಬಲ್ಲದು ಅಂದ್ರೆ ಅದು ಎಂತಹ ಅದ್ಭುತವಾಗಿರಬಹುದು. ಹಾಗೂ ಗೆಳೆಯರೆ, ಇದೊಂದು ಅದ್ಭುತವಾದ ಇಂಜಿನಿಯರಿಂಗ್ ಸಾಧನೆ ಮತ್ತು ಇವೆಲ್ಲವನ್ನ ನಮ್ಮ ಭಾರತೀಯ ವಿಜ್ಞಾನಿಗಳು ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಿಸಿದ್ದಾರೆ. ಹಾಗೂ ಗೆಳೆಯರೆ, ಇದೇ ಅಲ್ವಾ ನಮ್ಮ ನಿಜವಾದ ಆತ್ಮನಿರ್ಭರ ಭಾರತ. ಸೊ ಈಗ ಇದರ ಅತ್ಯಂತ ಮಾರಕ ಶಕ್ತಿಯಾದ K-15 ಮತ್ತು K-4 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಬಗ್ಗೆ ಮಾತಾಡೋಣ. ಗೆಳೆಯರೆ, INS ಅರಿದಮನ್ನಲ್ಲಿ ಈ 2 ರೀತಿಯ ಸಬ್ಮರೀನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿರಲಿದ್ದು, ಅವು ಪರಮಾಣು ವಾರ್ಹೆಡ್ಗಳನ್ನು ಹೊತ್ತೊಯ್ಯಬಲ್ಲವು. K-15 ಕ್ಷಿಪಣಿಯ ವ್ಯಾಪ್ತಿ ಸುಮಾರು 750 ಕಿಲೋಮೀಟರ್ ಆಗಿದ್ರೆ, ಈ K-4 ಕ್ಷಿಪಣಿಯ ವ್ಯಾಪ್ತಿ ಬರೋಬ್ಬರಿ 3,500 ಕಿಲೋಮೀಟರ್ವರೆಗೆ ಇರ್ತದೆ. ಇದರಿಂದ ನೀವೇ ಲೆಕ್ಕ ಹಾಕಿ, ಈ ಸಬ್ಮರೀನ್ ಅರಬ್ಬಿ ಸಮುದ್ರದ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ಎಲ್ಲೋ ಅಡಗಿ ಕುಳಿತು ಅಲ್ಲಿಂದಲೇ K-4 ಕ್ಷಿಪಣಿಯನ್ನು ಉಡಾವಣೆ ಮಾಡಿದರೆ 3,500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶತ್ರು ದೇಶಗಳು ಇದರ ಗುರಿಯಾಗಲಿವೆ. ಈ ಪಾಕಿಸ್ತಾನವಂತೂ ಬಿಡಿ, ಚೀನಾದ ದೊಡ್ಡ ದೊಡ್ಡ ನಗರಗಳು ಸಹ ಇದರ ವ್ಯಾಪ್ತಿಗೆ ಬರ್ತಾವೆ. ಮತ್ತು ಅತ್ಯಂತ ಅಪಾಯಕಾರಿ ವಿಷಯವೆಂದರೆ, ದಾಳಿ ಇಲ್ಲಿಂದ ಬಂತು ಅನ್ನೋದು ಶತ್ರುಗಳಿಗೆ ಗೊತ್ತಾಗುವುದೇ ಇಲ್ಲ. ಯಾಕಂದ್ರೆ ಸಬ್ಮರೀನ್ ಸಮುದ್ರದ ಆಳದಲ್ಲಿ ಗುಪ್ತವಾಗಿರ್ತದೆ. ಗೆಳೆಯರೆ, ಈಗ ನ್ಯೂಕ್ಲಿಯರ್ ಟ್ರಯಾಡ್ ಅನ್ನೋ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಳ್ಳಿ. ಯಾಕಂದ್ರೆ ಇದು INS ಅರಿದಮನನ್ನ ಬಹಳಷ್ಟು ಮುಖ್ಯವಾಗಿಸುತ್ತದೆ. ನ್ಯೂಕ್ಲಿಯರ್ ಟ್ರಯಾಡ್ ಅಂದ್ರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಭೂಮಿ, ಗಾಳಿ ಮತ್ತು ಸಮುದ್ರ ಅನ್ನೋ 3 ವಿಭಿನ್ನ ವೇದಿಕೆಗಳಿಂದ ಲಾಂಚ್ ಮಾಡುವ ಸಾಮರ್ಥ್ಯ. ಭಾರತ ಈಗಾಗಲೇ ಭೂಮಿಯಿಂದ ಉಡಾವಣೆ ಆಗುವ ಅಗ್ನಿಸಿರಿ ಕ್ಷಿಪಣಿಗಳನ್ನು ಹೊಂದಿದೆ ಮತ್ತು ಗಾಳಿಯಿಂದ ಉಡಾವಣೆ ಮಾಡುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಆದರೆ ಸಬ್ಮರೀನ್ ಆಧಾರಿತ ನ್ಯೂಕ್ಲಿಯರ್ ಡಿಟರೆನ್ಸ್ ಪವರ್ ಅಂದರೆ ಸಮುದ್ರ ಆಧಾರಿತ ಪರಮಾಣು ಸಾಮರ್ಥ್ಯವನ್ನ ಅತ್ಯಂತ ವಿಶ್ವಾಸಾರ್ಹ ಮತ್ತು ಮಾರಕ ಅಂತ ಪರಿಗಣಿಸಲಾಗ್ತದೆ.
ಯಾಕಂದ್ರೆ ಸಬ್ಮರೀನ್ಗಳನ್ನ ಪತ್ತೆ ಹಚ್ಚುವುದು ಬಹುತೇಕ ಅಸಾಧ್ಯ. ಅವು ಸಮುದ್ರದ ಆಳದಲ್ಲಿ ಎಲ್ಲಿ ಬೇಕಾದರೂ ಅಡಗಿರಬಹುದು ಮತ್ತು ಯಾವುದೇ ಕ್ಷಣದಲ್ಲಿ ಪ್ರತಿ ದಾಳಿ ನಡೆಸಬಹುದು. ಸೊ INS ಅರಿದಮನ್ ಬಂದ ನಂತರ ಭಾರತದ ನ್ಯೂಕ್ಲಿಯರ್ ಟ್ರಯಡ್ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ಕಾರ್ಯಾಚರಣೆಗೆ ಸಿದ್ಧವಾಗ್ತದೆ. ಹಾಗೂ ನಾವು ಈ ಸಾಮರ್ಥ್ಯವನ್ನು ಹೊಂದಿರುವ ಬೆರಳಿಕೆಯಷ್ಟು ದೇಶಗಳ ಪಟ್ಟಿಗೆ ಸೇರುತ್ತೇವೆ. ಸೊ ಈಗ ಇದನ್ನ ಬಹುತೇಕ ಅದೃಶ್ಯವನ್ನಾಗಿ ಮಾಡುವ ಇದರ ಸ್ಟೆಲ್ತ್ ತಂತ್ರಜ್ಞಾನದ ಬಗ್ಗೆ ಮಾತಾಡೋಣ. ಗೆಳೆಯರೆ, INS ಅರಿದಮನ್ ನಲ್ಲಿ ಅತ್ಯಾಧುನಿಕ ನಾಯ್ಸ್ ಕ್ಯಾನ್ಸಲೇಷನ್ ತಂತ್ರಜ್ಞಾನವನ್ನ ಅಳವಡಿಸಲಾಗಿದೆ ಹಾಗೂ ಇದು ಇದನ್ನ ಅತ್ಯಂತ ನಿಶಬ್ದವಾಗಿಸುತ್ತದೆ. ಸಬ್ಮರೀನ್ಗಳ ಅತಿ ದೊಡ್ಡ ಗುರುತು ಅಂದ್ರೆ ಅವುಗಳು ನೀರಿನ ಆಳದಲ್ಲಿ ಉಂಟು ಮಾಡುವ ಶಬ್ದ. ಆದರೆ ಭಾರತೀಯ ವಿಜ್ಞಾನಿಗಳು ಧ್ವನಿ ತರಂಗಗಳನ್ನು ಹೀರಿಕೊಳ್ಳುವಂಥ ವಸ್ತುಗಳು ಮತ್ತು ವಿನ್ಯಾಸವನ್ನು ಬಳಸಿದ್ದಾರೆ. ಸೊ ಇದರ ಪ್ರೊಪೆಲ್ಲರ್ಗಳು ಸಹ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದ್ದು ಅವು ಕನಿಷ್ಠ ಶಬ್ದವನ್ನು ಉಂಟು ಮಾಡ್ತವೆ. ಇದರ ಜೊತೆಗೆ ಇದರಲ್ಲಿ ಅತ್ಯಾಧುನಿಕ ಸೋನಾರ್ ಸಿಸ್ಟಮ್ಗಳನ್ನು ಅಳವಡಿಸಲಾಗಿದೆ ಹಾಗೂ ಇದು ಶತ್ರುಗಳ ಸಬ್ಮರೀನ್ಗಳು ಮತ್ತು ಹಡಗುಗಳನ್ನು ಬಹಳ ದೂರದಿಂದಲೇ ಪತ್ತೆ ಹಚ್ಚುತ್ತದೆ. ಆದರೆ ಇದನ್ನು ಬೇರೆಯವರು ಪತ್ತೆ ಹಚ್ಚುವುದು ತುಂಬಾನೇ ಕಷ್ಟ. ಇದು ನೀರಿನ ಅಡಿಯ ಭೂತದಂತಿದೆ. ಎಲ್ಲವನ್ನು ನೋಡ್ತದೆ, ಎಲ್ಲವನ್ನ ಕೇಳ್ತದೆ, ಆದರೆ ತಾನು ಮಾತ್ರ ಯಾರಿಗೂ ಕಾಣಿಸುವುದೇ ಇಲ್ಲ. ಗೆಳೆಯರೆ, INS ಅರಿದಮನ್ನ ಮತ್ತೊಂದು ಅತ್ಯಂತ ವಿಶೇಷವಾದ ಅಂಶವೆಂದರೆ ಇದರ ದೀರ್ಘಕಾಲದ ಕಾರ್ಯಾಚರಣೆಯ ಸಾಮರ್ಥ್ಯ. ನ್ಯೂಕ್ಲಿಯರ್ ರಿಯಾಕ್ಟರ್ ಇರುವುದರಿಂದ ಇದಕ್ಕೆ ಇಂಧನದ ಚಿಂತೆನೇ ಇಲ್ಲ. ಆದರೆ ಇದರಲ್ಲಿ ಕೆಲಸ ಮಾಡುವ ನೌಕಾ ಸಿಬ್ಬಂದಿಯ ಕತೆ ಏನು ಅನ್ನೋದು ಪ್ರಶ್ನೆ ಮೂಡ್ತದೆ. ಸೊ ಗೆಳೆಯರೆ, ಈ ಸಬ್ಮರೀನಲ್ಲಿ 100ಕ್ಕೂ ಹೆಚ್ಚು ತರಬೇತಿ ಪಡೆದ ನೌಕಾ ಸಿಬ್ಬಂದಿ ಇರಬಹುದು ಮತ್ತು ಅವರಿಗಾಗಿ ಎಲ್ಲ ಆಧುನಿಕ ಸೌಲಭ್ಯಗಳು ಕೂಡ ಇವೆ. ಸಮುದ್ರದ ನೀರನ್ನು ಶುದ್ಧ ನೀರಾಗಿ ಪರಿವರ್ತಿಸುವ ಪ್ಲಾಂಟ್ ಇದೆ. ನೀರಿನ ವಿದ್ಯುತ್ ವಿಭಜನೆಯಿಂದ ಆಮ್ಲಜನಕವನ್ನು ಉತ್ಪಾದಿಸುವ ಆಮ್ಲಜನಕ ಉತ್ಪಾದನಾ ಸಿಸ್ಟಮ್ ಇದೆ. ಇದರ ಜೊತೆಗೆ ಆಹಾರ ಸಂಗ್ರಹಣೆ, ವೈದ್ಯಕೀಯ ಸೌಲಭ್ಯಗಳು, ಮನೋರಂಜನಾ ಪ್ರದೇಶ ಎಲ್ಲವೂ ಕೂಡ ಇದೆ. ಅಂದ್ರೆ ಇದೊಂದು ತೇಲುವ ನಗರದಂತಿದ್ದು ತಿಂಗಳುಗಟ್ಟಲೆ ಮೇಲ್ಮೈಗೆ ಬಾರದೆ ಕಾರ್ಯಾಚರಣೆಯನ್ನ ನಡೆಸಬಲ್ಲದು. ಹಾಗೂ ಈ ಸಾಮರ್ಥ್ಯವು ಇದಕ್ಕೆ ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯವನ್ನ ನೀಡ್ತದೆ. ಅಂದ್ರೆ ಶತ್ರುಗಳು ಮೊದಲು ದಾಳಿ ಮಾಡಿದ್ರು ಈ ಸಬ್ಮರೀನ್ ಸಮುದ್ರದಲ್ಲಿ ಸುರಕ್ಷಿತವಾಗಿದ್ದುಕೊಂಡು ವಿನಾಶಕಾರಿ ಪ್ರತಿ ದಾಳಿ ನಡೆಸಬಲ್ಲದು. ಸೊ ಈಗ ಅದರ ಕಮ್ಯುನಿಕೇಶನ್ ಮತ್ತು ನ್ಯಾವಿಗೇಷನ್ ಸಿಸ್ಟಮ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಗೆಳೆಯರೆ, ಸಮುದ್ರದ ಆಳದಲ್ಲಿ ರೇಡಿಯೋ ತರಂಗಗಳು ಕೆಲಸ ಮಾಡೋದಿಲ್ಲ. ಹಾಗಾದ್ರೆ ಸಬ್ಮರೀನ್ ಹೀಗೆ ಸಂಪರ್ಕ ಸಾಧಿಸುತ್ತದೆ? ಗೆಳೆಯರೆ, INS ಅರಿದಮನ್ ನಲ್ಲಿ ಅತ್ಯಂತ ಕಡಿಮೆ ಆವರ್ತನದ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ ಹಾಗೂ ಇದು ನೀರಿನ ಅಡಿಯಲ್ಲೂ ಸಿಗ್ನಲ್ಗಳನ್ನು ಸ್ವೀಕರಿಸಬಲ್ಲದು. ಜೊತೆಗೆ ಇದರಲ್ಲಿ ಸ್ಯಾಟಲೈಟ್ಸ್ ಕಮ್ಯುನಿಕೇಶನ್ಗಾಗಿ ವಿಶೇಷ ಆಂಟೆನಾಗಳಿವೆ. ಅಗತ್ಯವಿದ್ದಾಗ ಪೆರಿಸ್ಕೋಪ್ ಆಳಕ್ಕೆ ಬಂದು ಸಂದೇಶಗಳನ್ನು ಕಳುಹಿಸಬಹುದು ಮತ್ತು ಸ್ವೀಕರಿಸಬಹುದು. ಹಾಗೆಯೇ ನ್ಯಾವಿಗೇಷನ್ಗಾಗಿ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಲಾಗಿದೆ. ಸೊ ಇದು GPS ಇಲ್ಲದೆಯೂ ಸಬ್ಮರೀನ್ನ ನಿಖರವಾದ ಸ್ಥಳವನ್ನು ಲೆಕ್ಕ ಹಾಕಬಲ್ಲದು. ಈ ಸಿಸ್ಟಮು ಎಷ್ಟು ನಿಖರವಾಗಿದೆ ಅಂದರೆ ತಿಂಗಳುಗಟ್ಟಲೆ ನೀರಿನ ಅಡಿಯಲ್ಲಿದ್ದರೂ ಸಬ್ಮರೀನ್ಗೆ ತನ್ನ ನಿಖರವಾದ ಸ್ಥಾನ ತಿಳಿದಿರ್ತದೆ. ಇದಷ್ಟೇ ಅಲ್ಲದೆ ಪ್ರತಿಯೊಂದು ಚಲನೆಯನ್ನು ಟ್ರ್ಯಾಕ್ ಮಾಡುವ ಅತ್ಯಾಧುನಿಕ ಗೈರೋಸ್ಕೋಪ್ಗಳು ಮತ್ತು ಆಕ್ಸೆಲರೋಮೀಟರ್ಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ. ಸೊ ಗೆಳೆಯರೆ, ಈಗ ಈ ಸಬ್ಮರೀನ್ ನಿರ್ಮಿಸುವ ಪ್ರಕ್ರಿಯೆ ಎಷ್ಟು ಸಂಕೀರ್ಣ ಮತ್ತು ರಹಸ್ಯಮಯವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. INS ಅರಿದಮನ್ ಅನ್ನ ವಿಶಾಖಪಟ್ಟಣಂ ಶಿಪ್ ಬಿಲ್ಡಿಂಗ್ ಸೆಂಟರ್ನಲ್ಲಿ ನಿರ್ಮಿಸಲಾಗಿದೆ ಹಾಗೂ ಇದು ಅತ್ಯಂತ ಸುರಕ್ಷಿತ ಮತ್ತು ರಹಸ್ಯವಾದ ಸೌಲಭ್ಯವಾಗಿದೆ. ಇಲ್ಲಿ ಎಷ್ಟೊಂದು ಭದ್ರತೆ ಇದೆ ಅಂದ್ರೆ ಸೆಟಲೈಟ್ ಇಂದಲೂ ಈ ಪ್ರದೇಶ ಸ್ಪಷ್ಟವಾಗಿ ಕಾಣುವುದೇ ಇಲ್ಲ. ಸಬ್ಮರೀನ್ ಅನ್ನು ಬಿಡಿ ಬಿಡಿಯಾಗಿ ನಿರ್ಮಿಸಿ ನಂತರ ಆ ಎಲ್ಲಾ ಭಾಗಗಳನ್ನ ಜೋಡಿಸಲಾಗ್ತದೆ. ಗೆಳೆಯರೆ, ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನು ಅಳವಡಿಸುವುದು ಅತ್ಯಂತ ಸವಾಲಿನ ಕೆಲಸವಾಗಿದೆ. ಯಾಕಂದ್ರೆ ಇದು ಅತ್ಯಂತ ಸೂಕ್ಷ್ಮ ಮತ್ತು ಅಪಾಯಕಾರಿಯಾಗಿರ್ತದೆ. ಇದರ ನಂತರ ತಿಂಗಳುಗಟ್ಟಲೆ ಪರೀಕ್ಷೆಗಳು ನಡೀತಾವೆ. ಪ್ರತಿಯೊಂದು ಸಿಸ್ಟಮ್ ಅನ್ನ ಪದೇ ಪದೇ ಪರಿಶೀಲಿಸಲಾಗ್ತದೆ. ನಂತರ ಸಮುದ್ರದಲ್ಲಿ ಪ್ರಯೋಗಗಳು ನಡೀತಾವೆ ಹಾಗೂ ಅಲ್ಲಿ ಸಬ್ಮರೀನ್ ಅನ್ನ ನೈಜ ಸಮುದ್ರದ ಪರಿಸ್ಥಿತಿಗಳಲ್ಲಿ ಪರೀಕ್ಷಿಸಲಾಗ್ತದೆ. ಡೈವಿಂಗ್ ಪರೀಕ್ಷೆಗಳು, ಮೇಲ್ಮೈ ಪರೀಕ್ಷೆಗಳು, ಶಸ್ತ್ರಾಸ್ತ್ರ ಪ್ರಯೋಗಗಳು, ಕಮ್ಯುನಿಕೇಶನ್ ಪರೀಕ್ಷೆಗಳು ಹೀಗೆ ಎಲ್ಲವೂ ನಡೀತಾವೆ. ಹಾಗೂ ಈಗ ಈ ಸಬ್ಮರೀನ್ ತನ್ನ ಅಂತಿಮ ಪ್ರಯೋಗಗಳಲ್ಲಿದೆ. ಅಂದ್ರೆ ಶೀಘ್ರದಲ್ಲೇ ಇದು ಭಾರತೀಯ ನೌಕಾಪಡೆಯ ಭಾಗವಾಗಲಿದೆ. ಗೆಳೆಯರೆ, ಭಾರತದ ಯಾವುದೇ ಖಾಸಗಿ ವಲಯದ ಕಂಪನಿಯೊಂದು ಇಷ್ಟು ದೊಡ್ಡ ರಕ್ಷಣಾ ಯೋಜನೆಯಲ್ಲಿ ಇಷ್ಟು ನಿರ್ಣಾಯಕ ಪಾತ್ರ ವಹಿಸುತ್ತಿರುವುದು ಇದೇ ಮೊದಲು. L&T ಕಂಪನಿಯು ಸಬ್ಮರೀನ್ನ ಹೊರಕವಚದ ನಿರ್ಮಾಣದಿಂದ ಹಿಡಿದು ಪ್ರೊಪಲ್ಷನ್ ಸಿಸ್ಟಮ್ ಮತ್ತು ಶಸ್ತ್ರಾಸ್ತ್ರಗಳ ಜೋಡಣೆಯವರೆಗೂ ಕೆಲಸ ಮಾಡಿದೆ ಹಾಗೂ ಇದು ಭಾರತದ ಉತ್ಪಾದನಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ನಾವು ಕೇವಲ ಸರ್ಕಾರಿ ಸಂಸ್ಥೆಗಳ ಮೇಲೆ ಅವಲಂಬಿತವಾಗಿಲ್ಲ, ಬದಲಿಗೆ ನಮ್ಮ ಖಾಸಗಿ ಕಂಪನಿಗಳು ಸಹ ವಿಶ್ವ ದರ್ಜೆಯ ರಕ್ಷಣಾ ಸಾಧನಗಳನ್ನು ನಿರ್ಮಿಸಬಲ್ಲವು ಅನ್ನೋದನ್ನು ಇದು ತೋರಿಸುತ್ತದೆ. ಸೊ L&T ಈ ಯೋಜನೆಗಾಗಿ ವಿಶೇಷ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಿತ್ತು. ಸಾವಿರಾರು ಎಂಜಿನಿಯರ್ಗಳು ಮತ್ತು ತಂತ್ರಜ್ಞರಿಗೆ ತರಬೇತಿ ನೀಡಿತ್ತು ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಅನುಗುಣವಾಗಿ ಗುಣಮಟ್ಟವನ್ನು ಕೂಡ ಕಾಯ್ದುಕೊಂಡಿತ್ತು.
ಹಾಗೂ ಗೆಳೆಯರೆ, ಇದು ಮೇಕ್ ಇನ್ ಇಂಡಿಯಾ ದೃಷ್ಟಿಕೋನವನ್ನು ಸಾಕಾರಗೊಳಿಸುತ್ತಿರುವ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಅದ್ಭುತ ಉದಾಹರಣೆಯಾಗಿದೆ. ಗೆಳೆಯರೆ, ಸಬ್ಮರೀನ್ ಬಂದ ಕೂಡಲೇ ನೌಕಾಪಡೆಗೆ ಸಮುದ್ರದಲ್ಲಿ ನಿರಂತರ ಡಿಟರೆನ್ಸ್ ಸಾಮರ್ಥ್ಯ ಸಿಗ್ತದೆ. ಸೊ ಇದರರ್ಥ ವರ್ಷದ 365 ದಿನವೂ ದಿನದ 24 ಗಂಟೆಯೂ ನಮ್ಮ ಕನಿಷ್ಠ ಒಂದು ನ್ಯೂಕ್ಲಿಯರ್ ಸಬ್ಮರೀನ್ ಯಾವಾಗಲೂ ಸಮುದ್ರದಲ್ಲಿ ಗಸ್ತು ತಿರುಗುತ್ತಿರುತ್ತದೆ. ಸೊ ಈಗ ನಮ್ಮ ಹತ್ತಿರ INS ಅರಿಹಂತ ಈಗಾಗಲೇ ಇದೆ ಹಾಗೂ INS ಅರಿಹಂತ ಶೀಘ್ರದಲ್ಲಿ ಕಾರ್ಯಾಚರಣೆ ಆರಂಭಿಸಲಿದೆ ಮತ್ತು ಈಗ INS ಅರಿದಮನ್ ಕೂಡ ಬರ್ತಾ ಇದೆ ಹಾಗೂ ಈ 3 ಸಬ್ಮರೀನ್ಗಳ ತಿರುಗುವಿಕೆ ಇರ್ತದೆ. ಗೆಳೆಯರೆ, ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ, ಒಂದು ನಿರ್ವಹಣೆಯಲ್ಲಿದ್ದಾಗ, ಎರಡನೆಯದು ಬಂದರಿನಲ್ಲಿದ್ದರೆ, ಮೂರನೆಯದು ಸಮುದ್ರದಲ್ಲಿ ಗಸ್ತು ತಿರುಗುತ್ತದೆ ಹಾಗೂ ಇದರಿಂದ ನಮ್ಮ ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯ ಯಾವಾಗಲೂ ಸಕ್ರಿಯವಾಗಿರ್ತದೆ. ನಾವು ಅನಿರೀಕ್ಷಿತ ಪರಮಾಣು ದಾಳಿ ಮಾಡಿದ್ರು ಭಾರತದ ಸಬ್ಮರೀನ್ಗಳು ಸಮುದ್ರದಲ್ಲಿ ಸುರಕ್ಷಿತವಾಗಿರ್ತವೆ ಮತ್ತು ಭೀಕರವಾಗಿ ಪ್ರತಿದಾಳಿ ನಡೆಸುತ್ತವೆ ಅನ್ನೋದು ಶತ್ರು ದೇಶಗಳಿಗೆ ಗೊತ್ತಾಗಿದೆ. ಹಾಗೂ ಈ ಭಯವೇ ನೈಜ ಯುದ್ಧವನ್ನು ತಡೆಯುತ್ತದೆ, ಯಾಕಂದರೆ ತಾನು ಗೆಲ್ಲುವುದಕ್ಕಾಗಿ ಸಾಧ್ಯವಿಲ್ಲ ಅನ್ನೋದು ಈ ಶತ್ರುವಿಗೆ ಗೊತ್ತಾಗಿರುತ್ತದೆ. ಹಾಗೂ ಕೊನೆಯದಾಗಿ ಗೆಳೆಯರಿ, ಸಬ್ಮರೀನ್ ಭಾರತಕ್ಕೆ ಜಿಯೋಪಾಲಿಟಿಕಲ್ ಆಗಿ ಎಷ್ಟು ಶಕ್ತಿಯನ್ನು ನೀಡ್ತದೆ ಅನ್ನೋದರ ಬಗ್ಗೆ ಮಾತಾಡೋಣ. ಗೆಳೆಯರೆ, ಇದರಿಂದ ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಭಾರತದ ಪ್ರಾಬಲ್ಯ ಮತ್ತಷ್ಟು ಹೆಚ್ಚಾಗಲಿದೆ. ತನ್ನ ಸಬ್ಮರೀನ್ಗಳನ್ನು ಹಿಂದೂ ಮಹಾಸಾಗರಕ್ಕೆ ಕಳಿಸುವ ಚೀನಾದ ಕೃತ್ಯಗಳ ಮೇಲೆ ನಾವು ಇನ್ನಷ್ಟು ಕಟ್ಟುನಿಟ್ಟಾಗಿ ನಿಗಾ ಇಡಬಹುದು. ಈ ಪಾಕಿಸ್ತಾನದ ನೌಕಾ ಬೆದರಿಕೆ ಹೇಗಿದ್ರೂ ಸೀಮಿತವಾಗಿದೆ, ಆದರೆ ಈಗ ಅದು ಮತ್ತಷ್ಟು ದುರ್ಬಲಗೊಳ್ಳುತ್ತದೆ. ಹಾಗೂ ಇಲ್ಲಿ ಅತಿ ದೊಡ್ಡ ವಿಷಯವೆಂದರೆ ನ್ಯೂಕ್ಲಿಯರ್ ಟ್ರಯಡ್ ಪೂರ್ಣಗೊಳ್ಳುವುದರೊಂದಿಗೆ ಭಾರತ ಅಧಿಕೃತವಾಗಿ ಜಾಗತಿಕ ಪರಮಾಣು ಶಕ್ತಿಗಳ ಲೀಗ್ಗೆ ಸೇರುತ್ತದೆ. ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್, ಬ್ರಿಟನ್ ಸಂಪೂರ್ಣ ನ್ಯೂಕ್ಲಿಯರ್ ಟ್ರಯಡ್ ಹೊಂದಿರೋ ಈ ಎಲ್ಲ ದೇಶಗಳ ಪಟ್ಟಿಯಲ್ಲಿ ಈಗ ಭಾರತದ ಹೆಸರು ಕೂಡ ಇರ್ತದೆ. ಹಾಗೂ ಇದೆಲ್ಲವೂ ನಮ್ಮ ಮಹಾನ್ ವಿಜ್ಞಾನಿಗಳ ಕಠಿಣ ಪರಿಶ್ರಮ, ನಮ್ಮ ಇಂಜಿನಿಯರ್ಗಳ ಸಮರ್ಪಣೆ ಮತ್ತು ನಮ್ಮ ಸರ್ಕಾರದ ದೂರದೃಷ್ಟಿಯಿಂದ ಸಾಧ್ಯವಾಗಿದೆ. ಗೆಳೆಯರೆ, INS ಅರಿದಮನ್ ಕೇವಲ ಒಂದು ಸಬ್ಮರೀನ್ ಅಲ್ಲ, ಇದು ಭಾರತದ ಬೆಳೆಯುತ್ತಿರುವ ಮಿಲಿಟರಿ ಮತ್ತು ತಾಂತ್ರಿಕ ಶಕ್ತಿಯ ಸಂಕೇತವಾಗಿದೆ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇದರಿಂದ ನಿಮ್ಗೇನು ಅನಿಸ್ತದೆ? ಭಾರತ ಇಂಥ ಇನ್ನಷ್ಟು ಸಬ್ಮರೀನ್ಗಳನ್ನು ನಿರ್ಮಿಸಬೇಕೆ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಬರೆದು ತಿಳಿಸಿ. ವಿಡಿಯೋವನ್ನು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರಚಾ ಇನ್ಫೋ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.